ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡಲ್ಲಿ ಇರ್ತಕ್ಕಂಥ ಹುದ್ದೆಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಫ್ಲೈನ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಎರಡೂ ಇಲ್ಲಿ ಅವಕಾಶ ನೀಡಲಾಗಿದ್ದು, MBA ಮತ್ತು MSW ಮತ್ತು MA ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಛತ್ತೀಸ್ಗಢ, ಕರ್ನಾಟಕ, ಕೇರಳದಲ್ಲಿ ಉದ್ಯೋಗ ಅವಕಾಶವಿದ್ದು, ಈ ಜಾಬನ್ನು ಮಿಸ್ ಮಾಡದೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿನಿತ್ಯ ಕೊಡ್ತಾ ಇರ್ತೇವೆ. ಆ ಎಲ್ಲ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ, ತಪ್ಪದೆ ಒಂದು ಲೈಕ್ ಕೊಡಿ. ಯಾವ ಇಲಾಖೆಯಪ್ಪ ಅಂತ ಹೇಳಿದ್ರೆ, ನಿಮಗೆ ಮೊದಲೇ ಹೇಳಿದ ಹಾಗೆ ಭಾರತ್ ಅರ್ತ್ ಮೂವರ್ಸ್ ಅಂತ ಹೇಳಿದ್ರೆ BML ಒಂದು ಲಿಮಿಟೆಡಿಂದ ಅಧಿಸೂಚನೆ ಪ್ರಕಟವಾಗಿದೆ. ಒಟ್ಟು ಇಲ್ಲಿ 20 ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸಲಾಗಿದೆ. ಹಾಗಾದರೆ ಈ ಹುದ್ದೆಗಳು ಯಾವಪ್ಪ ಅಂದರೆ ಅಧಿಕಾರಿ ವ್ಯವಸ್ಥಾಪಕ ಇರ್ತಕ್ಕಂಥ ಹುದ್ದೆಗಳನ್ನು ಇಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ. ಉದ್ಯೋಗ ಸ್ಥಳ ನೋಡೋದಾದರೆ ಛತ್ತೀಸ್ಗಢ, ಕರ್ನಾಟಕ, ಕೇರಳದಲ್ಲಿ ಈ ಉದ್ಯೋಗ ಅವಕಾಶವನ್ನು ಇರಲಿದೆ. ಹಾಗಾದರೆ ಈ ಅಪ್ಲಿಕೇಶನನ್ನು ಆನ್ಲೈನು ಮತ್ತು ಆಫ್ಲೈನ್ ಮುಖಾಂತರನೂ ಎರಡೂರಲ್ಲಿ ಅವಕಾಶವನ್ನು ನೀಡಲಾಗಿದೆ. ತಮ್ಮಗಳ ಅನುಕೂಲ ತಕ್ಕಂತೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಹುದ್ದೆಗಳ ವಿವರ ನೋಡೋದಾದರೆ ಅಧಿಕಾರಿ ಮತ್ತು ಸಹಾಯಕ ವ್ಯವಸ್ಥಾಪಕರು ಇರ್ತಕ್ಕಂಥ 6 ಹುದ್ದೆಗಳು ಇರ್ತಕ್ಕಂಥದ್ದು, ಸಲಹೆಗಾರ ಇರ್ತಕ್ಕಂಥ 8 ಹುದ್ದೆಗಳು, ಸಹಾಯಕ ವ್ಯವಸ್ಥಾಪಕರು ಇರ್ತಕ್ಕಂಥ 2 ಹುದ್ದೆಗಳು, ವ್ಯವಸ್ಥಾಪಕ ಗ್ರೇಡ್ ಮತ್ತು ಇರ್ತಕ್ಕಂಥವರಿಗೆ 3 ಹುದ್ದೆಗಳು ಇರ್ತಕ್ಕಂಥದ್ದು, ಹಿರಿಯ ವ್ಯವಸ್ಥಾಪಕರಿಗೆ ಗ್ರೇಡ್ 5 ಇರ್ತಕ್ಕಂಥ 1 ಹುದ್ದೆಗಳು. ಇಲ್ಲಿ ಯಾವೆಲ್ಲ ಹುದ್ದೆಗಳು ಮತ್ತು ಹುದ್ದೆಗೆ ಅನುಗುಣವಾಗಿ ಎಷ್ಟು ವೇಕೆನ್ಸಿ ಕರೆದಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ನೋಡೋದಾದರೆ 40,000ದಿಂದ 2 ಲಕ್ಷ ರೂಪಾಯಿವರೆಗೂ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ. ವಯೋಮಿತಿ, ಹಾಗಾದರೆ ಈ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳಿಗೆ ಒಂದು ವಯೋಮಿತಿ ಬಗ್ಗೆ ನಾವಿಲ್ಲಿ ನೋಡೋದಾದರೆ ಮಿನಿಮಮ್ ಏನಪ್ಪ ಅಂತಂದರೆ ಅಧಿಕಾರಿ ಇರ್ತಕ್ಕಂಥವ್ರಿಗೆ ಇಲ್ಲಿ 29 ವಯಸ್ಸಿರಬೇಕು, ಸಹಾಯಕ ವ್ಯವಸ್ಥಾಪಕರಿಗೆ 30, ಸಲಹೆಗಾರರಿಗೆ 63 ಮತ್ತು ಸಹಾಯಕ ವ್ಯವಸ್ಥಾಪಕರಿಗೆ 30, ವ್ಯವಸ್ಥಾಪಕ ಗ್ರೇಡ್ ಇರ್ತಕ್ಕಂಥವ್ರಿಗೆ 34, ಅದೇ ರೀತಿ ಹಿರಿಯ ವ್ಯವಸ್ಥಾಪಕ ಗ್ರೇಡ್ 5 ಇರ್ತಕ್ಕಂಥ 39 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಇದು ಜನರಲ್ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ವಯಸ್ಸಡಿಕೆ ಕೂಡ ನೀಡಲಾಗಿದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಡಿಕೆವಿದ್ದು, SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಡಿಕೆವಿದ್ದು, PWD ಅಭ್ಯರ್ಥಿಗಳಿಗೆ 10 ವರ್ಷ ವಯಸ್ಸಡಿಕೆ ನೀಡಲಾಗಿದೆ. ಹಾಗಾದರೆ ಈ ಅಪ್ಲಿಕೇಶನ್ ಶುಲ್ಕ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದರೆ SC/ST PWD ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಅವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಹಾಗಾದರೆ ಉಳಿದೆಲ್ಲ ಅಭ್ಯರ್ಥಿಗಳು ಅಂದರೆ ಅದು ಸಾಮಾನ್ಯ ಅಭ್ಯರ್ಥಿಗಳಾಗಿರೋದು ಅಂದರೆ ಜನರಲ್ ಕೆಟಗರಿ, OBC ಕೆಟಗರಿ, EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವಿದೆ. ಈ 500 ರೂಪಾಯಿ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಂತ ಹೇಳಿದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಈ ಆನ್ಲೈನ್ ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ. ಶೈಕ್ಷಣಿಕ ಅರ್ಹತೆ, ಹಾಗಾದರೆ ಈ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಮುಖ್ಯವಾಗಿ ಏನು ಶೈಕ್ಷಣಿಕ ಅರ್ಹತೆ ಏನೇನು ಬೇಕಪ್ಪ ಅಂದರೆ ಅಧಿಕಾರಿ ಇರ್ತಕ್ಕಂಥದ್ದು MBA, MSW, PGDM ಮತ್ತು MA ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಸಹಾಯಕ ವ್ಯವಸ್ಥಾಪಕ ಇರ್ತಕ್ಕಂಥವ್ರು ಕೂಡ MBA, MSW, MA ಆಗಿರ್ತಕ್ಕಂಥವ್ರು, ಸ್ನಾತಕೋತ್ತರ ಪದವಿ ಅಂದರೆ ಈ ಆಗಿರ್ತಕ್ಕಂಥ ಅಭ್ಯರ್ಥಿಗಳು. ಸಲಹೆಗಾರ ಇರ್ತಕ್ಕಂಥದ್ದು ಡಿಪ್ಲೊಮಾ ಪದವಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಸಹಾಯಕ ವ್ಯವಸ್ಥಾಪಕರು ಇರ್ತಕ್ಕಂಥವ್ರು ಇಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ವ್ಯವಸ್ಥಾಪಕ ಗ್ರೇಡ್ ಇರ್ತಕ್ಕಂಥವ್ರು ಕೂಡ ಇವರು ಇಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹಿರಿಯ ವ್ಯವಸ್ಥಾಪಕ ಗ್ರೇಡ್ 5 ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅವರು ಇಲ್ಲಿ ಪದವಿ ಡಿಗ್ರಿ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಆಯ್ಕೆ ವಿಧಾನ ಬಗ್ಗೆ ಮಾಹಿತಿ ನೋಡೋದಾದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಿ ಸಂದರ್ಶನ ಮೂಲಕ ಆಯ್ಕೆಯನ್ನು ಮಾಡಲಾಗುವುದು. ಮೊದಲನೇದಾಗಿ ಒಂದು CBT ಎಕ್ಸಾಮ್ ನಡೆಸ್ತಾರೆ, ಅಂದರೆ ಕಂಪ್ಯೂಟರ್ ಆಧಾರಿತ ಎಕ್ಸಾಮ್ ನಡೆಸಲಾಗುವುದು. ಆ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ನಡೆಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುವುದು. ಅಧಿಕಾರಿ, ಸಹಾಯಕ ವ್ಯವಸ್ಥಾಪಕ ಮತ್ತು ವ್ಯವಸ್ಥಾಪಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಳಾಸ ತಾವುಗಳು ಏನಿದೆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಿ, ಆ ಹಾರ್ಡ್ ಕಾಪಿ ಏನಿದೆ ಅಂದ್ರೆ ಪ್ರಿಂಟ್ಔಟ್ ತೆಗೆದುಬಿಟ್ಟು ಆ ಹಾರ್ಡ್ ಕಾಪಿಯನ್ನು ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಅದು ಯಾವ ಅಡ್ರೆಸ್ ಅಪ್ಪ ಅಂತಂದರೆ ಹಿರಿಯ ವ್ಯವಸ್ಥಾಪಕರು, ಕಾರ್ಪೊರೇಟ್ ನೇಮಕಾತಿ ಕೋಶ, BEML, ಸೌಧ ಸಂಖ್ಯೆ 23/1-4ನೇ ಮುಖ್ಯ SR ನಗರ, ಬೆಂಗಳೂರು 560027ಗೆ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಕಳಿಸ್ಕೊಡ್ಬೇಕಾಗತ್ತೆ. ಬಹು ಮುಖ್ಯವಾಗಿ ಏನಪ್ಪ ಅಂದರೆ ಸಲಹೆಗಾರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಮೇಲ್ ಐಡಿ ಇದೆ. ಸಲಹೆಗಾರರ ಹುದ್ದೆಗಳಿಗೆ ಮಾತ್ರ, ಸಲಹೆಗಾರ ಇರ್ತಕ್ಕಂಥ ಹುದ್ದೆಗಳಿಗೆ ಈ ಒಂದು ಮೇಲ್ ಐಡಿಗೆ ತಮ್ಮ ಅಪ್ಲಿಕೇಶನ್ ಕಳಿಸ್ಕೊಡ್ಬೇಕಾಗತ್ತೆ. ಈ ಅಪ್ಲಿಕೇಶನ್ ಕಳಿಸ್ಕೊಟ್ಟ ಆದಮೇಲೆ ಸಂದರ್ಶನ ನಡೆಸ್ತಕ್ಕಂಥ ಸ್ಥಳ BML ಸೌಧ 23-1-4ನೇ ಮುಖ್ಯ SR ನಗರ್, ಬೆಂಗಳೂರು 560027 ಈ ಒಂದು ಅಡ್ರೆಸ್ಗೆ ಹೋಗಿ ತಮ್ಮ ಸಂದರ್ಶನವನ್ನು ನೀಡಬೇಕಾಗತ್ತೆ.
ಹಾಗಾದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಮತ್ತು ದಿನಾಂಕಗಳ ಬಗ್ಗೆ ಇಲ್ಲಿ ಮಾಹಿತಿ ನೋಡೋದಾದರೆ ಏನಿದೆ ಆಫ್ಲೈನು ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟು ನನ್ನ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕಲ್ಲೇ ಕೊಟ್ಟಿರ್ತೀನಿ. ಅದರ ಜೊತೆಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಕೂಡ ಜಾಯ್ನ್ ಆಗಿ ನೀವು ಪ್ರತಿನಿತ್ಯ ಕೊಡ್ತಕ್ಕಂಥ ನಮ್ಮ ಜಾಬ್ ಅಪ್ಡೇಟನ್ನು ಪಡೆಯಬಹುದಾಗಿದೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 30/4/2022 ಪ್ರಾರಂಭವಾಗಿದ್ದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಮೇ 2025 ಇಷ್ಟುವಾಗಲೇ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ಏನು ಹಾರ್ಡ್ ಕಾಪಿ ಇದೆ ಅವುಗಳು 21 ಮೇ 2025 ಒಳಗಡೆ ತಮ್ಮ ಅರ್ಜಿಗಳನ್ನು ಅಲ್ಲಿಗೆ ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ಸಲಹೆಗಾರರ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಏನು ಸಂದರ್ಶನ ಏನಿದೆ ನಿಮಗೆ ಹೇಳಿದೆ ಏನಲ್ಲಿ ನಿಮಗೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು ಅಂತೇಳಿ ಅವರು ದಿನಾಂಕ 14 ಮೇ 2025 ಬೆಳಗ್ಗೆ 11 ಗಂಟೆಗೆ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.